ಮಗಳೇ 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 ಅಪ್ಪ ಇವಾಗ ಬಂದ. ಬಾ ಬಾ ಅಡಿಕೆ ಬಾ ಕೂತ್ಕೊಂಬ. ಅಲ್ಲ ಕಣ್ ಮಗಳೇ, ಮನೆ ಊರಿಗೆ ಬರೋದೇ ಬಿಟ್ಬಿಟ್ಟಲ್ವ. ಎಷ್ಟು ದಿವಸ ಆಯ್ತು ನೀನು ನೋಡಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಬರಲಿ ಬಿಡಪ್ಪ, ನಾನು ಬಂದರೆ ನಿನ್ನ ಹೆಡ್ತಿಗೂ ನಿನ್ನ ಸೊಸೆಗೆ ಮಗನಿಗೆಲ್ಲ ತೊಂದರೆ ಅಲ್ಲ. ಅದಕ್ಕೆ ನಾನು ಯಾಕೆ ಬರಬೇಕು, ನಾನು ಬಂದರೆ ಸಾಕು. ಅವ್ವ ಆ ಕಡೆ ಮುಸುಡಿ ಈ ಕಡೆ ಮುಸುಡಿ ಮಾಡ್ಕೊತಾಳೆ. ನಾನು ಯಾಕಪ್ಪ ಬರಬೇಕು, ಯಾರು ಇಲ್ದರಂಗೆ ಇರ್ತೀನಿ ಬಿಡು. ಹಂಗಂತೀಯಾ? ನಿಮ್ಮ ಅಪ್ಪಂದದು, ನಿಮ್ಮ ಅಪ್ಪನ ಮನೆ, ನಿಮ್ಮ ತಾತನ ಮನೆ, ನೀನು ಬರ್ದಂತ ಇನ್ಯಾರು ಬಂದರು? ಅಲ್ಲ ನೋಡ್ದ ನಿನ್ನ ಮವ್ವ ನಿನ್ನೆ ಕರಿಯೋದು ಬಿಟ್ಬಿಟ್ಟವಳಲ್ಲ, ಎಂಥವಳು ಇರಬೇಕು ನೋಡು. ಹಾಂ ಬಿಡ್ಲಿ, ಹೋಗಿ ಬಿಡಪ್ಪ, ಹೋಗ್ಲಿ. ಇನ್ನೇನು ಮಾಡೋಕ್ಕಾಯ್ತದೆ. ಅವಂಗೆ ನನಗಿಂತ ಸೊಸೆ ಮೇಲೆ ಹೆಚ್ಚು ಪ್ರೀತಿ ಅಲ್ಲ. ನನ್ನ ಒಂದಿನಕ್ಕಾದ್ರೂ ಒಂದು ಫೋನ್ ಮಾಡಿ ಹೆಂಗಿದ್ಯವ ಏನು ಎತ್ತ ಅಂತ ಒಂದಿನಕ್ಕೊಂದು ಫೋನ್ ಮಾಡ್ದವ್ರಲ್ಲ. ಮನೆಗೆ ಹೋದ್ರು ಅಷ್ಟೇ ಕಣಪ್ಪ, ನನ್ನ ಮೇಲೆ ಅಷ್ಟು ಪ್ರೀತಿನೇ ಇಲ್ಲ. ಯಾವಾಗ ನೋಡಿದ್ರು ಲಕ್ಷ್ಮಿ 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 ಅಂತಲೇ ಇರ್ತಾಳೆ. ನನಗೆ ಎಷ್ಟಪ್ಪ ಹೊಟ್ಟೆ ಉರಿಕಿಲ್ಲ. ಹಾಂ ಅಂತ ಮನೆಯಾಳ ಬಡ್ಡಿ ಗೊತ್ತ ಮಗಳು. ಅಲ್ಲ ವ್ಯವಹಾರ ಎಲ್ಲರೂ ಮಗ ಸೊಸೆ ಬಿಟ್ಬಿಟ್ಟವಳೆ. ಯಾವಾಗ ನೋಡಿದ್ರು ಮಗ ಸೊಸೆ ಮಗ ಸೊಸೆ. ನನ್ನ ಮಗಳ ಮೇಲೆ ಆಸೆನೇ ಇಲ್ವಾ ಅಂದರೆ ಹೋಗಿ ನೀನು ನೋಡು, ಕರ್ಕೊಂಬೋಗು, ಹಂಗೆ ಹಿಂಗೆ ಅಂತಾಳಲ್ಲ ಮಗ. ಹಾಂ ಏನು ಪಾಪ ಮಾಡಿದ್ದು ನಂಗೆ ಗೊತ್ತಿಲ್ಲ ಕಣಪ್ಪ. ಅವ್ವ ನನ್ನ ಕಂಡ್ರೆ ಒಂಚೂರು ಆಸೆ ಪಡಿಕಿಲ್ವಲ್ಲ. ನನ್ನ ಮಗನೂ ಅಷ್ಟೇ, ನನ್ನೂ ಅಷ್ಟೇ. ನನ್ನ ಮಗಿನಾದ್ರೂ ಕೇಳೋಕ್ಕಾದ್ರೂ ಒಂದು ಫೋನ್ ಮಾಡಿ ಮಗ ಹೆಂಗೈತೆ ಅಂತನಾದ್ರೂ ಕೇಳೋಕ್ಕಿಲ್ವ? ಹಾಂ ನಮ್ಮ ಮನೇನು ಹಂಗೆ ಅಂತಿರ್ತಾನೆ. ನಿಮ್ಮ ಅವ್ವ ಒಂದಿನಕ್ಕಾದ್ರೂ ಒಂದು ಫೋನ್ ಮಾಡಿಕ್ಕಿಲ್ವಲ್ಲ, ನೀನು ಕೇಳಿಕ್ಕಿಲ್ವಲ್ಲ ಹಂಗೆ ಹಿಂಗೆ ಅಂತ. ಆಗ ನಂಗೆ ಎಷ್ಟಪ್ಪ ಬೇಜಾರಾಯ್ಕಿಲ್ಲ ನೀನು ಹೇಳು. ಹೋಗ್ಲಿ ಬಿಡು ಮಗ, ನಾನಿಲ್ವಾ? ನಾನು ಇರೋವರೆಗೂ ಯಾಕೆ ಚಿಂತೆ ಮಾಡಿ. ಅದಕ್ಕೆ ನಿನ್ನ ನೋಡಿ ಭಾಳ ದಿವಸ ಆಗೋಗಿತ್ತು, ಕರ್ಸು ಅಂದೆ. ಯುಗಾದಿ ಹಬ್ಬಕ್ಕೆ ಬರ್ತಾಳೆ ಬಿಡು, ಹಂಗೆ ಹಿಂಗೆ ಅಂತಿದ್ಲು. ನನ್ನ ಮಗಳಿಗೆ ಒಳ್ಳೆ ಸೀರೆ ತಗೊಂಬ ಅಂತ, ಇದು ಸೀರೆ ಗೀರೆಲ್ಲ ತರಕ್ಕೆ ಹೋಗ್ಬೇಡ, ನನ್ನ ಮಗಳಿಗೆ ಚೆನ್ನಾಗಿರೋ ಸೀರೆ ತಗೊಂಬ ಅಂತ ಹೇಳಿ ಬಂದಿದ್ದೀನಿ. ಬಂದ್ಬಿಡವ ಯುಗಾದಿ ಹಬ್ಬಕ್ಕೆ. ಹಳ್ಳಿ ಅಂದರು ನೀನು ಮಗ ಎಲ್ಲ ಬಂದ್ಬಿಡಿ. ಅಲ್ಲೇ ಒಂದು 5 kg 6 kg ಮಟನ್ ತಗೊಂಡು ಅಲ್ಲೇ ಅಚ್ಚುಕಟ್ಟಾಗಿ ಹಬ್ಬ ಮಾಡೋದಾಯ್ತದೆ. ಬೇಡ ಬಿಡಪ್ಪ, ನಾನು ಬರೀಕಿಲಕತ್ತೆ. ನನ್ನ ಇಷ್ಟು ದಿನ ಆಯಿತು ನೀವು ಒಂದು ಫೋನ್ ಮಾಡಿ ಬಾರವ ಅಂತ ಏನೂ ಅನ್ನಲಿಲ್ಲ. ಅಲ್ಲ ನೀನು ನೋಡು ಕರೆಯಕ್ಕೆ ಬಂದಿದ್ದೆ. ಯಾಕೆ ಹೇಳು, ನೀನು ನಂಗೆ ಅಪ್ಪ, ನನ್ನ ಪ್ರೀತಿಸ್ತೀಯ ಅದಕ್ಕೇನೆ. ಆದರೆ ಅವಳು ಅವ್ವ ಎತ್ತವಳು ನನ್ನ ಪ್ರೀತಿಸೋದು ಇಲ್ಲ, ಏನೂ ಇಲ್ಲ. ಹೋಗ್ಲಿ ಬಿಡು, ನನ್ನ ಮೇಲೆ ಆಸೆನೇ ಇಲ್ಲ ಅಂದಮೇಲೆ ನಾನು ಬಂದೇನು ಮಾಡಿ ಮೇಲೆ ಬಿದ್ದು ಬರೋಕ್ಕಾಯ್ತದ? ಅದೇ 1 kg 2 kg ಪಾಡು ತಗೊಂಡು ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಉಣ್ತೀವಿ ಬಿಡು. ನಾನು ಬರೀಕಿಲಕತ್ತೆ. ನನ್ನ ಮಗನೂ ಕಳ್ಸಿಕ್ಕಿಲ್ಲ, ನಾವು ಬರೀಕಿಲ್ಲ. ಹಿಂಗಾಡಿ ಎಲ್ಲ ಅವರು ಬಿಟ್ಬಿಟ್ಟಿರೋದು ಆಡಳಿತ ಅಲ್ಲನೂ. ಅಲ್ಲ ನೀನು ಬಂದು ಜಬರ್ದಸ್ತ್ ಮಾಡ್ದಂತೆ ನೀನು ಬರೀಕಿಲ್ಲ ಅಂದರೆ ಅವ್ರಿಗಿನ್ನೇನು, ಅವ್ರಿಗೂ ಅದೇ ಬೇಕಾಗುತ್ತೆ. ಅದಕ್ಕೆ ಅವರು ಹಂಗೆ ಇರ್ತಾರೆ. ನೀನು ನಾವು ಅಪ್ಪಂದಿದು ನಂದು, ನಾನು ಹುಟ್ಟು ಬೆಳೆದಿದ್ದ ಮನೆ ಅಂತ ನೀನು ತೋರಿಸ್ಬೇಕು ಮಗನೇ. ಅದನ್ನ ಬಿಟ್ಬಿಟ್ಟು ನೀನು ಬರ್ದಂತಿದ್ಬಿಟ್ರೆ ಹಾಂ ಎಲ್ಲ ಸೊಸೆದೇ. ಸೊಸೆ ಹೇಳಿ ಕೇಳಿ ಅಡುಗೆ ಮಾಡಬೇಕು ಅಂದ್ರೂ ಸೊಸೆನೇ. ಸೊಸೆಗೆ ಲಕ್ಷ್ಮಿ ಏನು ಅದು ಮಾಡುವ ಇದು ಮಾಡುವ ಅವಳು ಅಷ್ಟೇ ಹ್ಞೂ ಅತ್ತೆ ಅಂತಿರ್ತಾಳೆ. ನನಗೆ ಎಷ್ಟು ಕೋಪ ಬರೀಕಿಲ್ಲ, ನನ್ನ ಮಗಳು ಮನೆಗೆ ಬರ್ದಂಗೆ ಅದಲಲ್ಲ ಅಂತ. ಹಾಂ ಸೀಮ್ಗಿಲ್ ಸೊಸೆ ತಂದವಳಲ್ಲಪ್ಪ. ಊರಲ್ಲೆಲ್ಲ ಹೆಣ್ಮಕ್ಳು ಕಂಡ್ರೆ ಆಸೆ ಪಡ್ತಾರೆ. ಹೌದಿರು, ಇವಳು ಒಬ್ಬಳೇ ಅನಿಸುತ್ತೆ ಸೊಸೆ ಕಂಡ್ರೆ ಆಸೆ. ಮಗಳು ಕಂಡ್ರೆ ಒಂಚೂರು ಪ್ರೀತಿನೇ ಇಲ್ಲ. ಹಾಂ ನೋಡಪ್ಪ, ನೋಡು ನೀನೇ ನೋಡು ಯಾಕೆ ಅಂತ. ಹಾಂ ನನಗೆ ಅದೇ ಯೋಚನೆ ಮಗ. ನಾನು ಇರೋವರೆಗೂ ಅಷ್ಟೇ. ನಾನು ಹೋದ್ಮೇಲೆ ಹೆಂಗೆ ಏನೋ ನನ್ನ ಮಗಳನ್ನ ಭಾವಣಿಸ್ತಾರೋ ಇಲ್ವೋ ಅನ್ನೋದು ನನ್ನ ಚಿಂತೆ ಕಣ್ ಮಗ. ಅಯ್ಯೋ ನನಗೆ ಈ ಚಿಂತೆಲೇ ಅದ. ನೆಟ್ಟಿಗೆ ಊಟ ಗೀಟ ಏನೂ ಆಯ್ತಲ್ಲ. ಅದಕ್ಕೆ ನಿನ್ನ ನೆನಪು ಯಾಕೋ ಕಾಡ್ಬಿಡ್ತು ಕಣ್ಮಗ. ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆನೇ ಇಲ್ಲ. ಅದಕ್ಕೆ ಮಗಳು ನೋಡ್ಕೊ ಬರೋಣ ಅಂತ ಬಂದ್ಬಿಟ್ಟೆ ಕಣ್ಮಗ. ಸ್ವಲ್ಪ ಚಿಂತೆ ಮಾಡಬೇಡ, ನೀನು ಹಬ್ಬ ಇರೋದ್ರಿಂದಲೇ ನನಗೆ ಧೈರ್ಯ. ನೀನು ಅವಾಗವಾಗ ಬಂದೋಗಿ ನನ್ನ ಕಷ್ಟ ಸುಖ ನೋಡ್ಕೊತೀಯಲ್ಲ, ನನಗಷ್ಟೇ ಸಾಕು. ಇಲ್ಲ ಅಂದಿದ್ರೆ ನಾನು ಎಷ್ಟು ಕಷ್ಟ ಬಿಡಬೇಕಿತ್ತು. ನೀನು ಹೆಂಗೋ ಬಂದು ನೋಡ್ಕೊತಾ ಇರೋದಕ್ಕೆ ನನಗೂ ಸಮಾಧಾನ. ಇಲ್ಲ ಅಂದಿದ್ರೆ ಯಾರೂ ಇಲ್ದಂಗೆ ಅನಾಥೆ ಆಗ್ಬಿಡ್ತಿದೆ ಕಣಪ್ಪ ನಾನು. ನೀನು ಇರೋದಕ್ಕೆ ನನಗೆ ಧೈರ್ಯ. ನಾನು ಬೇಡ ಮಗಳೇ, ನಾನು ಬೇಡ, ನಾನಿದ್ದೀನಿ. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಮಗಳೇ. ಓಸತಿ ಬಂದು 10 ಸಾವಿರ ಕೊಟ್ಟೋದೆ. ಆಚೆ ಸತಿ ಬಂದು 20 ಸಾವಿರ ಕೊಟ್ಟೋಗ್ಲಿ ಮಗಳೇ. ನಿಮ್ಮವ್ವ ಕೇಳ್ತಾನೆ ಇರ್ತಾಳೆ, ಎಲ್ಲಿ ಏನು ಮಾಡ್ತೀಯ ಅಂತ. ಆ ಬಡ್ಡಿಗೆ ಏನು ಗೊತ್ತು. ನನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ನೀನು ಯೋಚನೆ ಮಾಡಬೇಡ ಮಗಳೇ. ಬಿಡಪ್ಪ ಆಯಿತು, ನೀನು ಹಬ್ಬ ಇದೆಯಲ್ಲ ನನಗಷ್ಟೇ ಸಾಕು. ಸಮಾಧಾನ ಮಾಡ್ಕೊ. ಏನ್ರಲ್ವ ಎಲ್ಲೋದ್ರಳಿ ಅಂದರು? ಇಲ್ಲ ಎಲ್ಲೋ ಗರೆ ತಗೋಗಾರ ಕಣಪ್ಪ. ಮಗ ಸ್ಕೂಲ್ಗೆ ಹೋಗೋದೇ ಪರೀಕ್ಷೆ ಅಲ್ವಾ,
ಮಗ ಸ್ಕೂಲ್ಗೆ ಹೋಗೋದೆ ಅವ್ರಿಗೆ ಅದೇ ತಗೋರೆ. ಎದ್ದಾಳು ನಾಷ್ಟ ಮಾಡುವಂತ, ನಾಷ್ಟ ಮಾಡ್ದ ಇಲ್ವೋ, ಅದನ್ನು ಮಾಡಿಕೊಟ್ಟಿದ್ದಾಳೋ ಇಲ್ವೋ ತಾಯಿ. ನನ್ನ ಮಗ ನಾನು ಏನು ನಾಷ್ಟ ಗೀಷ್ಟ ಏನು ಮಾಡಲಿಲ್ಲ. ಎದ್ದವನು ಕಾಪಿ ಮಡಗಿದ್ದು, ಕಾಪಿ ಕುಡಿದ್ಬಿಟ್ಟು ಸೀದಾ ಬರ್ತಾನೆ. ಹಂಗೂ ಮಗ ಕೇಳ್ತಿದ್ಲು, ಇದ್ಯಾಕೆ ಹಿಂಗೆ ಎದ್ದೈತಾ ಇದೆಯಲ್ಲ ಒತ್ತಂತೆ ಯಾರು ಅಂತ. ನಾನೇನು ಮಾತಾಡಲಿಲ್ಲ, ಬಂದೆ. ಅವ್ವಂಗೆ ನೀನು ದುಡ್ಡು ಕೊಡೋದು ಹೇಳ್ಬಿಟ್ಟ ಹಿಂಗೆ. ಆಮೇಲಿಂದ ಅವ್ವ ಇನ್ನು ಅಷ್ಟೇ, ಇನ್ನು ನನ್ನ ಇನ್ನು ಎಷ್ಟು ರಂಪ ಮಾಡೋಳ ಏನೋ ಹೇಳ್ಬಿಡ ಕಣಪ್ಪ. ನಂಗೆ ಗೊತ್ತಿಲ್ವ ಮಗಳೇ, ನಾನು ಹೇಳಕ್ಕೆ ಹೋದನ? ನಾನು ಅವೆಲ್ಲ ಹೇಳಲ್ಲ ಬಿಡು, ನಾನು ಅವೆಲ್ಲ ಹೇಳ್ತೀನ. ಅವಳೊಗ್ಗೆ ನನ್ನ ಜೊತೆ ಸರಿಯಾಗಿ ಮಾತಾಡಿಕ್ಕಿಲ್ವಲ್ಲ ಮಗ, ಏನೋ ಕೇಳಕ್ಕೆ ಹೋದ್ರೆ ಸಾಕು ಜಾಗ್ಳಕ್ಕೆ ಬರ್ತಾಳೆ. ನೀನು ಹಂಗೂ ಯಾವುದೋ ವಿಷಯಕ್ಕೆ ಸುಮ್ಮನೆ ಜಗಳಕ್ಕೆ ಬಂದವಳೆ, ಜೊತೆಗೆ ಸಸ್ಯನೂ ಸೇರ್ಕೊಂಡವಳೆ. ಹೆಂಗಿರ್ಬೇಕು ಹೇಳು? ಯಾಕಂತೆ ಗಂಡ ಹೆಂಡತಿ ವಿಷಯದಲ್ಲಿ ಅವಳಕ್ಕೆ ಬಂದಳು, ಮೂಗು ತೋರಿಸ್ಕೊಂಡಳು. ಅಪ್ಪ ನೀನು ಎದ್ರಕೊಂಬೇಡ, ಸರಿಯಾಗಿ ಇಳಿಸೋಳಿಗೆ. ನೀನು ಎದ್ರಕೊಂಡ್ರೆ ನಿನ್ನ ಅವನಂಗೆ ಕೈಗೊಮ್ಮೆ ಮಾಡ್ಕೊಂಡ್ಬಿಡ್ತಾಳೆ ಕಣಪ್ಪ ಅವಳು. ಆಮೇಲೆ ನೀನು ಅವಳು ಹೇಳ್ದಂಗೆ ಕೇಳಬೇಕಾಯ್ತದ ಅವನಂಗೆ. ನಾನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಿಲ್ಲಕತ್ತ ಬಿಡು. ನಾನು ಅವೆಲ್ಲ ಬಗ್ಗ ಮಗನೇ ಅಲ್ಲ ನಾನು. ನಾನೇನು ನೀನೇನೋ ನಿಮ್ಮ ಅಪ್ಪ ಏನೋ ಅಂತಿಕತೆ. ನಾಷ್ಟ ಏನೋ ಮಾಡಿದಿ? ನಾಷ್ಟ ಬಾತ್ ಮಾಡಿದ್ದೀನಿ ಕಣಪ್ಪ, ತರಕಾರಿ ಹಾಕ್ಬಿಟ್ಟು ಮಗ ಬಾತ್ ಮಾಡು ಅಂತ, ಅದಕ್ಕೆ ಬಾತ್ ಮಾಡಿದ್ದೀನಿ. ಹಂಗೂ ಬಿರಿಯಾನಿ ಬೇಕು ಅಂತಿತ್ತು. ಇವ್ರು ಬೇರೆ ಹೋಗ ಮೀನು ಹತ್ರ ಯಾಕೆ ಆಸೆ ಇಲ್ಲ ಹಂಗೆ ಹಿಂಗೆ ಅಂತಿದ್ರ. ನೀನು ಕೊಟ್ಟಿದ್ದು ಖರ್ಚಾಗೋಯ್ತು. ಅದಕ್ಕೆ ಇರಪ್ಪ ಇನ್ನೇನದು ಯಾವುದು ಬೇಡ, ಹಬ್ಬ ಗಿಬ್ಬ ಎಲ್ಲ ಕಳೀಲಿ, ಆಮೇಲೆ ಮಾಡಿಕೊಟ್ಟು ನಂಬಿಟ್ಟು ಸುಮ್ಮನೆ ಅದೇ ಕಣಪ್ಪ. ಮಗ ಕೇಳಿದ್ಮೇಲೆ ಮಾಡಿಕೊಡ್ಬೇಕಲ್ಲ ಏನವ. ಇರು ನಾಷ್ಟ ಹಾಕ್ಕೊಡು, ತಿಂದ್ಬಿಟ್ಟು ಹಂಗೆ ಹೋಗಿ ಚಿಕನ್ ಅಂಗಡಿ ಹೋಗಿ ಬರ್ತೀನಿ, ತಗೊಂಬರ್ತೀನಿ ಒಂದು 3 kg ಚಿಕನ. ಅದೇನು ಮಗಿಗೆ ಮಾಡಿಕೊಡುವಂತೆ. ಹೋಗ್ಲಿ ಬಿಡಪ್ಪ. ಅಯ್ಯೋ ನೀನು ಇಲ್ಲಿಗೆ ಬಂದು ತಂದುಕೊಟ್ರೆ ಅವ್ವ ಏನು ಅನ್ಕೊಂಡೋಳ ಏನೋ. ಹೋಗು ಬೇಡಕತ್ತೆ. ಇರು ನಾನೇ ನಮ್ಮ ಮನೇಲಿ ಬಂದ್ಮೇಲೆ ತರಿಸ್ತೀನಿ. ನೀನು ಬಂದಿದೆ ಅಂತ ಗೊತ್ತಾದ್ರೆ ಅವರೇ ತಗೊಬರ್ತಾರೆ. ಹೋಗ್ಲಿ ಬಿಡು ಮಗ, ನನ್ನ ಅಮ್ಮಗ ತಿಂದಂತ ಇನ್ಯಾರು ತಿಂದರು. ಸರಿ ಆಯಿತು, ನಾಷ್ಟ ತಂಬೋಗು. ಸರಿ ಕಣಪ್ಪ, ಆಯಿತು. ಮುಂದುವರಿಯುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.